ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೆ ವಿಶೇಷವಾಗಿ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಅವಕಾಶ ಕೊಟ್ಟ ತಂದೆಯಾದ ದೇವರಿಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ. ಮತ್ತೆ ಅದೇ ರೀತಿಯಾಗಿ ಜೂಮ್ ಮೀಟಿಂಗ್ನಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಸೇವಕರಿಗೂ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತೇನೆ. ಈ ಒಂದು ದಿನಕ್ಕೆ ನಾವು ಧ್ಯಾನಕ್ಕಾಗಿ ತೆಗೆದುಕೊಂಡಂತ ಒಂದು ಭಾಗವು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ ವಚನ 1ರಿಂದ 19ರವರೆಗೆ ನಾವು ಧ್ಯಾನ ಮಾಡೋಣ. ಈ ಒಂದು ಯೆಶಾಯನ ಬರೆದ ಗ್ರಂಥದಲ್ಲಿ ವಚನ 1ರಿಂದ 6ರವರೆಗೆ ಯೆಹೋವನು ಶತ್ರುಗಳನ್ನ ಧ್ವಂಸ ಮಾಡುವುದು ಎಂಬುದಾಗಿ, ಮತ್ತೆ ಎರಡನೇದಾಗಿ ವಚನ 7ರಿಂದ 19ರವರೆಗೆ ಇಸ್ರಾಯೇಲರ ಪ್ರಾರ್ಥನೆ ಎಂಬುದಾಗಿ ನಾವು ಈ ಒಂದು ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯದಲ್ಲಿ ವಚನ ಹೀಗೆ ಬರೆಯಲ್ಪಟ್ಟಿದೆ: ಆಹಾ, ರಕ್ತವರ್ಣದ ಉಡುಪನ್ನುಟ್ಟು ಘನವಸ್ತ್ರಗಳನ್ನ ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಏದೋಮಿನ ಬೋಚ್ರಾದಿಂದ ಬರುವ ಈತನು ಯಾರು? ಸತ್ಯಾನುಸಾರವಾಗಿ ಮಾತಾಡುವ ರಕ್ಷಿಸಲು ಸಮರ್ಥನಾದ ನಾನೇ. ನಿನ್ನ ಉಡುಪು ಏಕೆ ಕೆಂಪಾಗಿದೆ? ನಿನ್ನ ವಸ್ತ್ರಗಳು ದ್ರಾಕ್ಷಿಯನ್ನ ತುಳಿಯುವವನ ಬಟ್ಟೆಯ ಹಾಗಿರುವುದು ಏಕೆ? ನಾನೊಬ್ಬನಾಗಿಯೇ ದ್ರಾಕ್ಷಿಯನ್ನ ತೊಟ್ಟಿಯಲ್ಲಿ ತುಳಿದಿದ್ದೇನೆ. ಜನಾಂಗಗಳಲ್ಲಿ ಯಾರು ನನ್ನೊಂದಿಗಿರಲಿಲ್ಲ. ನನ್ನ ಕೋಪದಿಂದ ಶತ್ರುಗಳನ್ನ ತುಳಿದೆನು ಎಂಬುದಾಗಿ ಇಲ್ಲಿ ಯೆಶಾಯನ 63ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಏದೋಮಿನ ಬೋಚ್ರಾ ಎನ್ನುವಂತ ಒಂದು ಪಟ್ಟಣವು, ಏದೋಮಿಗೆ ಒಂದು ಬೋಚ್ರಾ ಎನ್ನುವಂಥದ್ದು ಪ್ರಧಾನ ಪಟ್ಟಣವಾಗಿತ್ತು ಎಂಬುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಯೋದಮ್ ಎಂಬುದಾಗಿ ನಾವು ನೋಡುವಾಗ ಈ ಯೋದಮ್ ಸಂತತಿಯು ಹೇಗೆ ಉತ್ಪತ್ತಿಯಾಯಿತು, ಈ ದೇಶದಲ್ಲಿ ಹೇಗೆ ಯೋದಮ್ ಸಂತತಿಯು ಅದು ಬಂತು ಎಂಬುದನ್ನ ನಾವು ಈ ಒಂದು ದಿನ ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಯಾಕೆ ಯೋದಮಿನ ಮೇಲೆ ದೇವರ ದಂಡನೆ, ದೇವರ ನ್ಯಾಯ ತೀರ್ಪು, ಶತ್ರುಗಳನ್ನ ದೇವರು ಯಾಕೆ ಧ್ವಂಸ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಈ ದಿನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಯೋದಮ್ ಮಾತ್ರ ಇಸ್ರಾಯೇಲರಿಗೆ ವಿರೋಧವಾಗಿ ಅವರು ಇರಲಿಲ್ಲ. ಅನೇಕ ಇನ್ನೂ ಬೇರೆ ಬೇರೆ ರಾಜ್ಯಗಳು ಸಹ ಒಂದು ಇಸ್ರಾಯೇಲರ ಮೇಲೆ ಒಂದು ವಿರೋಧವಾಗಿ ಅವರು ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಅವು ಯಾವ್ಯಾವ ಅಂತ ಹೇಳುವಾಗ ಕೆಲವೊಂದು ರಾಜ್ಯಗಳನ್ನ ನಾನಿಲ್ಲಿ ಹೇಳ್ತೇನೆ. ಏನಂದ್ರೆ ಅಮಲೇಕಿಯರು, ಅಮೋರಿಯರು, ಮೊವಾಬ್ಯರು ಮತ್ತು ಎದೋಮ್ಯರು, ಗಿಬ್ಯೋನಿಯರು, ಫಿಲಿಸ್ಟಿಯರು, ಹಿತ್ತಿಯರು, ಇವಿಯರು, ಸಿದೋನ್ಯರು, ಬಾಬಿಲೋನಿನವರು ಎಂಬುದಾಗಿ ಇನ್ನೂ ಅನೇಕ ರಾಜ್ಯಗಳು ಯಾರ ಮೇಲೆ ಅಂದ್ರೆ ಇಸ್ರಾಯೇಲರ ಮೇಲೆ ಒಂದು ವಿರೋಧವನ್ನ ಇಟ್ಟುಕೊಂಡಿದ್ರು. ಅವ್ರನ್ನ ಕಂಡ್ರೆ ಯಾವಾಗ್ಲೂ ಜಿದ್ದಾಜಿದ್ದಿಯಾಗಿ ಅವ್ರ ಜೊತೆಗೆ ಅವರು ಹೋಗ್ತಾ ಇದ್ರು ಎಂಬುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ಮೊದಲನೇದಾಗಿ ಈ ಒಂದು ಯೋದಮ್ಯರು ಯಾವ ರೀತಿ ಈ ದೇಶದಲ್ಲಿ ಬಂದ್ರು ಎಂಬುದಾಗಿ, ಅವರ ಒಂದು ಸಂತತಿಯು ಯಾರ ಮೂಲಕ ಉತ್ಪತ್ತಿ ಆಯಿತು ಎಂಬುದನ್ನ ನಾವು ನೋಡುವಾಗ, ಇಸಾಕನಿಗೆ ಅಥವಾ ರೆಬೆಕ್ಕಳು ಗರ್ಭವತಿಯಾಗಿ ಅವಳು ದಿನ ತುಂಬಿದಾಗ ಅವಳ ಗರ್ಭದಲ್ಲಿ ಎರಡು ಅವಳಿ ಜವಳಿ ಮಕ್ಕಳು ಇರ್ತಾರೆ. ಅವರೇ ಇಸಾಕ್ ಮತ್ತೆ ಯಾಕೋಬ್. ಅವರು ನಾನು ಮುಂದೆ ಎಂಬುದು ಗರ್ಭದಲ್ಲಿ ಅವರು ನೂಕುವುದನ್ನ ನೋಡಿ ರೆಬೆಕ್ಕಳು ಏನ್ ಮಾಡ್ತಾಳೆ ಅಂದ್ರೆ ದೇವರಾಲಯಕ್ಕೆ ಹೋಗಿ ದೇವರ ಹತ್ರ ಕೇಳಿಕೊಳ್ತಾಳೆ. ನಾನು ಸಾಯುವುದೇ ಮೇಲು ಎಂಬ ಒಂದು ಅರ್ಥದಲ್ಲಿ ಅವರು ರೆಬೆಕ್ಕಳು ಹೋಗಿ ದೇವಾಲಯದಲ್ಲಿ ಕೇಳುವಂತ ಸಮಯದಲ್ಲಿ ದೇವರು ರೆಬೆಕ್ಕರಿಗೆ ಹೇಳ್ತಾರೆ, ನಿನ್ನ ಗರ್ಭದಲ್ಲಿ ಇರುವಂತದ್ದು ಅವಳಿ ಜವಳಿ ಮಕ್ಕಳಿದ್ದಾವೆ, ಅವು ಒಂದನ್ನೊಂದು ನೂಕಿಕೊಳ್ತಾ ಇದ್ದಾವೆ. ಆದ್ರೆ ಏನಾಗುತ್ತಂದ್ರೆ ಹಿರಿಯವನು ಕಿರಿಯವನಿಗೆ ಸೇವೆ ಮಾಡ್ತಾನೆ ಎಂಬುದಾಗಿ ಇಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಮತ್ತೆ ರೆಬೆಕ್ಕಳಿಗೆ ಒಂದು ಡೆಲಿವರಿ ಆಗುವಂತ ಸಂದರ್ಭದಲ್ಲಿ ಏಸಾವನು ಮೊದಲು ಹುಟ್ಟುವಂತದ್ದನ್ನ ನಾವು ನೋಡ್ತೇವೆ. ಅದನ್ನ ಆದಿಕಾಂಡ 36ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೋದು. ಏಸಾವನು ಹುಟ್ಟಿದ ಕೂಡಲೇ ಆತನು ನೋಡುವುದಕ್ಕೆ ಹೇಗ ಇದ್ದನಂದ್ರೆ ಕೆಂಪು ಬಣ್ಣ ಉಳ್ಳವನಾಗಿಯೂ ಮತ್ತು ದೇಹದಲ್ಲೆಲ್ಲ ರೋಮ ಉಳ್ಳವನಾಗಿ ಇದ್ದನು ಎಂಬುದಾಗಿ. ಅವನು ಹುಟ್ಟಿದ ಮೇಲೆ ಯೋದೆಮ್ಯರು ಎಂಬ ಹೆಸರಾಯಿತು. ಅವನಿಗೆ ಇನ್ನೊಂದು ಹೆಸರು ಏದೋಮ್. ಇವನೇ ಏದೋಮ್ಯರಿಗೆ ಮೂಲ ಪುರುಷ, ಮೂಲ ತಂದೆ, ಏದೋಮ್ಯರ ತಂದೆ ಎಂಬುದಾಗಿ ಸಹ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಈ ಒಂದು ಕೆಂಪು ಬಣ್ಣಕ್ಕೂ ಏಸಾವನಿಗೂ ಏನೋ ಒಂದು ಸಂಬಂಧವಿದೆ.
ಯಾವ ರೀತಿ ಸಂಬಂಧವಿದೆ ಎನ್ನುವಂಥದ್ದನ್ನ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡಿ ನೋಡುವಾಗ, ಎದೆಮೆರಿಗೆ ಇನ್ನೊಂದು ಅರ್ಥ ಏನಪ್ಪಾ ಅಂದ್ರೆ ಕೆಂಪು ಎಂಬುದಾಗಿ ಸಹ ಹೇಳ್ತಾರೆ. ಇಲ್ಲಿ ಆದಿಕಾಂಡ 25:25ರಲ್ಲಿ ನೋಡುವಾಗ, ಏಸಾವನು ಹುಟ್ಟುವಾಗ ಆತನು ಕೆಂಪು ಬಣ್ಣವುಳ್ಳವನಾಗಿ ಇದ್ದನು ಎಂಬುದನ್ನ ನಾವು ನೋಡ್ತೇವೆ. ಮತ್ತು ಅದು ಮಾತ್ರವಲ್ಲದೆ, ಈ ಏಸಾವನು ಬಂದ್ಬಿಟ್ಟು ಬೇಟೆ ಆಡುವುದರಲ್ಲಿ ಬಹಳ ನಿಪುಣನಾಗಿದ್ದನು ಎಂಬುದನ್ನು ಸಹ ನಾವು ನೋಡ್ತೇವೆ. ಒಂದು ಸಾರಿ ಆತನು ಬೇಟೆ ಆಡುವುದಕ್ಕೆ ಹೋಗ್ತಾನೆ. ಅವನು ದಣಿದು ಮನೆಗೆ ಬರುವಂತ ಸಮಯದಲ್ಲಿ ಮತ್ತೆ ಯಾಕೋಬನು ಅಡಿಗೆಯನ್ನ ಮಾಡುವಂತದ್ದನ್ನ ನಾವು ನೋಡ್ತೀವಿ. ಯಾಕೋಬನ ಸಂತತಿ ಇಸ್ರಾಯೇಲ್, ಏಸಾವನ ಸಂತತಿಯೇ ಏದೋಮ್ ಎಂಬುದಾಗಿ ನಾವು ನೋಡಬಹುದು. ಆತನು ಬಹಳ ದಣಿದು ಬೇಟೆಯಾಡಿ ಬರುವಂತ ಸಮಯದಲ್ಲಿ ಯಾಕೋಬನು ಮಾಡಿದಂತ ಕೆಂಪು ಬಣ್ಣದ ಪದಾರ್ಥವನ್ನ ನೋಡಿ ಆತನಲ್ಲಿ ಕೇಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಆಹಾರವನ್ನ ನನಗೆ ಕೊಡು, ಈ ಪದಾರ್ಥವನ್ನ ಕೊಡಪ್ಪ ಎಂದು ಕೇಳಿದನು. ಈ ಒಂದು ಸಂಗತಿಯಿಂದ ಆತನಿಗೆ ಏದೋಮ್ ಎಂದು ಹೆಸರು ಬಂತು ಎಂಬುದಾಗಿ ಆದಿಕಾಂಡ 25:29-30 ನಾವು ಈ ಒಂದು ಸಂಗತಿಯ ಕುರಿತು ನಾವು ನೋಡಬಹುದು. ಮತ್ತೆ ಅದು ಮಾತ್ರವಲ್ಲದೆ, ಏಸಾವನ ಸಂತತಿಯು ಏದೋಮ್ಯರು ಅವರು ವಾಸವಾಗಿದ್ದಂತ ಒಂದು ಪ್ರಾಂತ್ಯ ಅದು ಹೇಗಿತ್ತಪ್ಪ ಅಂದ್ರೆ ಕೆಂಪು ಮಣ್ಣಿನಿಂದ ಕೂಡಲ್ಪಟ್ಟಿತ್ತಂತೆ. ಅಲ್ಲಿರುವಂತ ಬೆಟ್ಟಗಳು, ಮಣ್ಣು, ಅಲ್ಲಿರುವಂತ ಪ್ರತಿ ಒಂದು ಕೆಂಪು ಬಣ್ಣದ್ದಾಗಿತ್ತು ಎಂಬುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಇರುವಂತ ಎಲ್ಲಾ ಕಲ್ಲುಗಳು, ಬೆಟ್ಟಗಳು, ಬಂಡೆಗಳು ಎಲ್ಲವೂ ಕೆಂಪಾಗಿದ್ವು. ಇದು ಏಸಾವನಿಗೆ ಬಂದಂತ ಒಂದು ಕೆಂಪು ಬಣ್ಣಕ್ಕೆ ಮತ್ತು ಏಸಾವನಿಗೂ ಏನೋ ಒಂದು ಸಂಬಂಧವಿದೆ. ಅದು ಮಾತ್ರವಲ್ಲದೆ, ನಾವು ಏದೋಮ್ ದೇಶದ ಕುರಿತು ಒಂದ್ ಸ್ವಲ್ಪ ಹೊತ್ತು ನೋಡೋಣ, ಅಥವಾ ಏದೋಮ್ ದೇಶದ ಗುಣಾತಿಶಯಗಳು, ಏದೋಮ್ ದೇಶದ ಅಲ್ಲಿರುವಂತ ಕೆಲವೊಂದು ಸಂಗತಿಗಳನ್ನ ನಾವು ಧ್ಯಾನ ಮಾಡಿ ನೋಡೋಣ. ಏನಪ್ಪಾ ಅಂದ್ರೆ, ಧರ್ಮೋಪದೇಶಕಾಂಡ 2ನೇ ಅಧ್ಯಾಯ 4-5 ಈ ಒಂದು ಯೋಧೇಮರಿಗೆ ದೇವರೇ ಈ ಒಂದು ಜಾಗವನ್ನ ಕೊಟ್ಟಿದ್ರಂತೆ. ಸೇಯಿರ್ ಬೆಟ್ಟದ ಪಕ್ಕದಲ್ಲಿ ಈ ಒಂದು ಏದೋಮ್ ಎಂಬ ಒಂದು ಎದೆಮೆರಿಗೆ ಆ ಒಂದು ಜಾಗವನ್ನ ಕೊಡಲ್ಪಟ್ಟಿದ್ರು. ಯಾರು? ದೇವರೇ ಅವರಿಗೆ ಒಂದು ಜಾಗವನ್ನ ನಿಗದಿಪಡಿಸಿದ್ರಂತೆ. ಅಲ್ಲಿ ಬೇರೆ ಜನಾಂಗಗಳಿಗೆ, ಬೇರೆಯವರಿಗೆ ಕಾಲಿಡುವುದಕ್ಕೂ ಸಹ ಸ್ಥಳ ಇರಬಾರದು ಎಂಬುದಾಗಿ ಏಸಾವನಿಗೆ ದೇವರು ಒಂದು ಸ್ಥಳ ಇರ್ತಾರೆ. ಈ ಒಂದು ದೇಶದಲ್ಲಿ ಮುಖ್ಯವಾಗಿ ನೋಡುವಾಗ ಬಹಳ ಒಂದು ನಾವು ಅನೇಕ ಗ್ರಂಥಗಳನ್ನ ನಾವು ನೋಡುವಾಗ ಇದು ಎಷ್ಟು 180 ಮೈಲು ಉದ್ದ, 80-90ರವರೆಗೆ ಅಗಲ ಇತ್ತು ಎಂಬುದನ್ನು ಸಹ ನಾವು ನೋಡಬಹುದು. ಈ ಒಂದು ದೇಶದಲ್ಲಿ ಮುಖ್ಯವಾಗಿ ಸಮೃದ್ಧಿಯ ದೇಶವಾಗಿ ಇದು ಮಾರಲ್ಪಟ್ಟಿತ್ತು. ಈ ದೇಶ ಪೂರ್ತಿ ಕೆಂಪು ಮಣ್ಣಿಂದ ತುಂಬಲ್ಪಟ್ಟಿತ್ತು. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಒಂದು ದೇಶವು ಏಸಾವರಿಗೆ ಕೊಡಲ್ಪಟ್ಟಿತ್ತು. ಯಾವುದು? ಏದೋಮ್ ಅನ್ನುವಂಥದ್ದು ಅಲ್ಲಿ ಎಲ್ಲ ಅವರ ಸಂತತಿ, ಅವರ ಜನಾಂಗ ಅಲ್ಲಿ ಉಳಿದುಕೊಂಡಿತ್ತು. ಇದು ಯಾವ ರೀತಿ ಇತ್ತು ಈ ದೇಶ, ಈ ದೇಶದ ಒಂದು ಗುಣಾತಿಶಯಗಳು ಏನು ಎಂಬುದನ್ನ ನಾವು ನೋಡುವಾಗ, ಇದು ಕೀರ್ತನೆಗಳು 60ನೇ ಅಧ್ಯಾಯ 9ನೇ ಇದು ಒಂದು ದಾವೀದನು ಒಂದು ಮಾತನ್ನು ಹೇಳ್ತಾನೆ. ನನ್ನನ್ನ ಕರೆದುಕೊಂಡು ಕೋಟು ಕೊತ್ತಲುಗಳಿರುವಂತ ಏದೋಮಿಗೆ ನನ್ನನ್ನ ಕರೆದುಕೊಂಡು ಹೋಗುವರು ಯಾರು ಎಂಬುದಾಗಿ. ಈ ವಿಷಯವನ್ನ ಕುರಿತು ನಾವು ಧ್ಯಾನ ಮಾಡಿ ನೋಡುವಾಗ, ಅಲ್ಲಿ ಕೋಟೆ ಕೊತ್ತಲುಗಳಿಂದ ಅದು ತುಂಬಲ್ಪಟ್ಟಿತ್ತು, ಭದ್ರವಾದ ಪಟ್ಟಣವಾಗಿತ್ತು ಎಂಬುದನ್ನು ಸಹ ನಾವು ಅಲ್ಲಿ ನೋಡಬಹುದು. ಅದು ಮಾತ್ರವಲ್ಲದೆ, ಗ್ರೀಕರು ಕೂಡ ಇದಕ್ಕೆ ಪೆಟ್ರಾ ಎಂದು ಕರಿತಾ ಇದ್ರಂತೆ. ಯಾವುದಕ್ಕೆ? ಏದೋಮ್ ದೇಶಕ್ಕೆ ಪೆಟ್ರಾ ಎಂದು ಗ್ರೀಕರು ಸಹ ಇದನ್ನ ಕರಿತಾ ಇದ್ರು ಎನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ಅದು ಮಾತ್ರವಲ್ಲದೆ ಇವರಲ್ಲಿ ಏನು ತುಂಬಿಕೊಂಡಿತ್ತಂದ್ರೆ, ಈ ಒಂದು ದೇಶದಲ್ಲಿ ಬಹಳ ಹೆಮ್ಮೆಯಿಂದ, ಗರ್ವದಿಂದ, ಮತ್ತೆ ಜಾಣರು, ಮತ್ತೆ ಬುದ್ಧಿವಂತರು, ವಿವೇಕ ಉಳ್ಳವರು, ಮತ್ತು ಅದು ಮಾತ್ರವಲ್ಲದೆ ಸಲ್ಮಾನ್ ರಾಜ ಕೂಡ ಏದೋಮ್ನಲ್ಲಿ ಒಂದು ಹಡಗುಗಳನ್ನ ಕಟ್ಟಿದ್ದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಂತ ಒಂದು ಪ್ರಬಲವಾದ ಏದೋಮ್ ಪಟ್ಟಣ, ಬೋಚ್ರ ಪಟ್ಟಣ ಇದಾಗಿತ್ತು.
ಇಲ್ಲಿ ಇವರ ಗುಣಾತಿಶಯಗಳು ಹೇಗಿದ್ವು? ದೇಶ ಸಮೃದ್ಧಿಯಾಗಿತ್ತು ಮತ್ತು ಎಲ್ಲವನ್ನ ಅವರು ಅನುಭವಿಸ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಇದ್ರು. ಆದ್ರೆ ಇವರಲ್ಲಿ ಎದೋಮಿನಲ್ಲಿರುವಂತ ಒಂದು ಗುಣಗಳು ಯಾವ ರೀತಿ ಇದ್ವಪ್ಪ ಅಂದ್ರೆ, ಯೆರೆಮೀಯ 49:7 ಅಧ್ಯಾಯದಲ್ಲಿ ನೋಡುವಾಗ ಅವರೆಲ್ಲರೂ ಬುದ್ಧಿಯಲ್ಲಿಯೂ ವಿವೇಕದಲ್ಲಿಯೂ ಜ್ಞಾನದಲ್ಲಿಯೂ ತುಂಬಿದವರಾಗಿದ್ರಂತೆ. ಮತ್ತೆ ದೇವರಿಗೆ ಅವಿಧೇಯರಾಗಿ ನಡೆದುಕೊಳ್ತಾ ಇದ್ರಂತೆ. ಸೊಕ್ಕಿನವರು, ಗರ್ವದವರಾಗಿದ್ರಂತೆ ಮತ್ತು ಪರಾಕ್ರಮಶಾಲಿಗಳಾಗಿದ್ರಂತೆ. ಅದು ಮಾತ್ರವಲ್ಲದೆ ಇವರು ಕರುಣೆ ಇಲ್ಲದವರಾಗಿದ್ದರು ಎಂಬುದಾಗಿ. ಯಾವ ರೀತಿ ಇವರಿಗೆ ಕರುಣೆ ಇಲ್ಲ ಎಂಬುದಾಗಿ ನಾವು ನೋಡುವಾಗ, ಇಸ್ರಾಯೇಲರು ಐಗುಪ್ತ ದೇಶವನ್ನ ಬಿಡುಗಡೆ ಹೊಂದಿ ಅವರು ಕಾನಾನ್ ದೇಶಕ್ಕೆ ನಡೆದು ಹೋಗುವಂತ ಸಮಯದಲ್ಲಿ ಒಳದಾರಿ, ಶಾರ್ಟ್‌ಕಟ್ ದಾರಿ ಎಂಬುದಾಗಿ ನಾವು ಹೇಳ್ತೇವೆ. ಅದು ಏದೋಮಿನಲ್ಲಿ ಹಾದು ಹೋಗಬೇಕಾಗಿತ್ತು. ಏದೋಮಿನೊಳಗಿಂದ ಅವರು ಕಾನಾನ್ ದೇಶಕ್ಕೆ ಹಾದು ಹೋಗುವಂತ ಸಮಯದಲ್ಲಿ ಇಸ್ರಾಯೇಲರು ಒಂದು ಭಾವನೆ ಇತ್ತು. ಏನಿತ್ತು ಅವರಿಗೆ? ಈ ಎದೋಮ್ಯರು ನಮ್ಮ ಸಹೋದರರಲ್ವೇ? ಇವರು ನಮ್ಮ ಸಹೋದರರ ಸಂತತಿಯಿಂದ ಬಂದಂತ ಅಲ್ವಾ? ಯಾಕಂದ್ರೆ ಇವರು ಯಾಕೋಬನ ಸಂತತಿಯವರಲ್ವಾ? ಇವರು ಏಸಾವನ ಸಂತತಿಯವರಲ್ವಾ? ನಾವು ಯಾಕೋಬನ ಸಂತತಿಯವರಲ್ವಾ? ಹಾಗಾಗಿ ಇವರು ನಮ್ಮ ಸಹೋದರ ತರ ಅಂತ ಹೇಳಿ ಇಸ್ರಾಯೇಲ್ರು ಎದೋಮ್ಯರ ಬಗ್ಗೆ ಅವ್ರು ತಿಳ್ಕೊಂಡಿದ್ರು. ಆದ್ರೆ ಎದೋಮ್ಯರು ಬಂದ್ಬಿಟ್ಟು ಆ ರೀತಿ ತಿಳ್ಕೊಂಡಿರ್ಲಿಲ್ಲ. ಯಾವ ರೀತಿ ತಿಳ್ಕೊಂಡಿದ್ರಂದ್ರೆ, ಇವರು ಮೋಸ ಮಾಡಿ ನಮ್ಮ ಆಶೀರ್ವಾದಗಳನ್ನ ಕಿತ್ತುಕೊಂಡ ವಂಶದವರು ಎಂಬುದಾಗಿ ಇವರ ಮೇಲೆ ಅನೇಕ ದಿನಗಳಿಂದ, ವರ್ಷಗಳಿಂದ ಇವರ ಮೇಲೆ ವಿರೋಧಿಗಳಾಗಿ ಅವರು ಮಾರ್ಪಡ್ತಾ ಇದ್ರು. ನೋಡ್ರಿ, ಇಸ್ರಾಯೇಲ್ರೆಲ್ಲರೂ ಆ ಒಳದಾರಿಯಲ್ಲಿ ಬಂದು ಅಲ್ಲಿ ಎದೋಮ್ಯರ ಹತ್ರ ಕೇಳ್ತಾ ಇದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ನಾವು ಕಾನಾನ್ ದೇಶಕ್ಕೆ, ದೇವರು ತೋರಿಸುವಂತ ದೇಶಕ್ಕೆ ನಾವು ಹೊರಡ್ತಾ ಇದೀವಿ. ನಮಗೆ ಇದು ಒಳದಾರಿಯಾಗಿದೆ. ನಾವು ಇಲ್ಲಿಂದ ಆಸಿ ಹೋಗ್ತೀವಿ ಎಂಬುದಾಗಿ ಅವರ ಅಪ್ಪಣೆಯನ್ನ ಕೇಳುವಾಗ, ಯಾಕೆ ಅವರು ಅವ್ರ ಮುಂದೆ ಅಪ್ಪಣೆಯನ್ನ ಕೇಳ್ತಿದಾರೆ ಅಂದ್ರೆ, ಈ ಒಂದು ಎದೋಮ್ಯರಿಗೆ ದೇವರು ಕೊಟ್ಟ ದೇಶವಾಗಿತ್ತು. ಈ ಒಂದು ಕಾರಣದಿಂದ ಅಲ್ಲಿ ಯಾರು ವಾಸ ಮಾಡಬಾರ್ದು, ನಾನು ಅವ್ರಿಗೋಸ್ಕರನೇ ಕೊಟ್ಟಿದ್ದೀನಿ. ನಿಮ್ಗೆ ಕಾಲಿಡುವುದಕ್ಕೂ ಸಹ ಅಲ್ಲಿ ಸ್ಥಳ ಇರುವುದಿಲ್ಲ ಬೇರೆಯವರಿಗೆ ಅಂತ ಹೇಳಿ ದೇವರು ವಾಗ್ದಾನ ಮಾಡಿರ್ತಾರೆ. ಈ ಒಂದು ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇಸ್ರಾಯೇಲ್ರು ಬಂದ್ಬಿಟ್ಟು ಎದೋಮ್ಯರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಮನವಿ ಮಾಡ್ಕೊಳ್ತಾ ಇದಾರೆ. ನಾವ್ ಈ ದಾರಿಯಾಗಿ ನಾವು ಹೋಗ್ತೀವಿ ಅನ್ನುವಾಗ, ಅವ್ರಿಲ್ಲ, ನಮ್ಮ ದೇಶದೊಳಗಿಂದ ನೀವು ಹೋಗ್ಬಾರ್ದು, ನಾನು ನಿಮ್ಮನ್ನ ಹೋಗಗೊಡಿಸುವುದಿಲ್ಲ ಅಂತ ಹೇಳ್ತಾನೆ. ಅವಾಗ ಅವ್ರು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂತಾರೆ, ಇಲ್ಲ, ನಾವೇನ್ ಮಾಡೋದಿಲ್ಲ, ನಮ್ಮ ಕತ್ತೆ ವಾಹನಗಳ ಮೇಲೆ ನಾವು ಹೋಗೋದಿಲ್ಲ, ನಡ್ಕೊಂಡ್ ಹೋಗ್ತೀವಿ. ನಿಮ್ಮ ಊರ್ ದಾಟೋವರೆಗೂ ನಾವು ನಡ್ಕೊಂಡೇ ಹೋಗ್ತೀವಿ, ನಮಗೆ ಅನುಮತಿಯನ್ನ ಕೊಡ್ರಿ ಅಂತ ಕೇಳಿದ್ರು. ಅವಾಗ ಎದೋಮ್ಯರು, ಇಲ್ಲ, ನಾವು ಕೊಡೋದಿಲ್ಲ, ನೀವ್ ಹೆಂಗಾದ್ರೂ ಹೋಗ್ರಿ, ನಮ್ಮೂರ್ ಮೇಲೆ ಹಾಸ್ ಹೋಗಕ್ಕೆ ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಿ ಅವಾಗ್ಲೂ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಗರ್ವದ ಮಾತುಗಳನ್ನ, ಕನಿಕರ ಇಲ್ಲದೆ ಮಾತಾಡ್ತಾರೆ. ಅವಾಗ ಇಸ್ರಾಯೇಲ್ರು ಇನ್ನೂ ಕೇಳ್ತಾರೆ, ನಾವು ನಿಮ್ಮ ಹೊಲಗಳಲ್ಲಿ, ನಿಮ್ಮ ಸಮೃದ್ಧಿಯ ದೇಶದಲ್ಲಿ ನಾವೇನ್ ಮಾಡೋದಿಲ್ಲ, ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ತಿರುಗಿ ನೋಡೋದಿಲ್ಲ. ನಾವ್ ಯಾವ್ದು, ನಮ್ದು ಉದ್ದೇಶ ಏನಿದೆ, ದಾರಿ ಅಷ್ಟೇ, ನಮಗೆ ನಡ್ಕೊಂಡ್ ಹೋಗಕ್ಕೆ ದಾರಿ ಬೇಕು. ಆ ದಾರಿ ಮಾತ್ರ ನಾವು ನಡ್ಕೊಂಡ್ ಹೋಗ್ತೀವಿ. ನಮ್ಗೆ ಹೆಂಗಾದ್ರೂ ಮಾಡಿ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಹೇಳುವಾಗ ಅವ್ರು ಅದಕ್ಕೂ ಒಪ್ಪೋದಿಲ್ಲ. ಆಗ ಇಸ್ರಾಯೇಲ್ರು ಏನ್ ಮಾಡ್ತಾರೆ ಅಂದ್ರೆ, ಬೇರೆ ದಾರಿಯಿಂದ ಕಾನಾನ್ ದೇಶಕ್ಕೆ ನಡೆದು ಹೋಗ್ತಾರೆ. ಈ ಕಾರ್ಯಗಳು ಯಾಕೆ ಅಂದ್ರೆ, ಎದೋಮ್ಯರಲ್ಲಿ ಕನಿಕರ ಇಲ್ಲದೆ ಅವ್ರು ಇರ್ತಾ ಇದ್ರು, ವರ್ತನೆಯನ್ನ ಮಾಡ್ತಾ ಇದ್ರು. ಅವ್ರಿಗೆ ಗರ್ವ ತುಂಬಿಕೊಂಡಿತ್ತು, ಕ್ರೋಧ, ಮುಯ್ಯಿಗೆ ಮುಯ್ಯಿ ತೀರಿಸ್ಬೇಕನ್ನೋ ಒಂದು ಭಾವ ಅವರಲ್ಲಿತ್ತು. ಅವರು ಪಾಪ ಮಾಡುವವರಾಗಿದ್ರು ಮತ್ತು ವಿಗ್ರಹ ಆರಾಧನೆಗೆ ಅವರು ಒಂದು ಮೇಲೆತ್ತಿದ ಕೈಯವರಾಗಿದ್ರು. ಅದು 2 ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 14ನೇ ವಚನದಿಂದ 20ರವರೆಗೂ ನಾವು ನೋಡ್ಬೋದು. ಮತ್ತೆ ಇವರು ಕ್ರೋಧ ಮತ್ತು ಮುಯ್ಯಿಗೆ ಮುಯ್ಯಿ ತೀರಿಸುವವರಾಗಿದ್ರು, ಪಾಪ ಮಾಡುವವರಾಗಿದ್ರು ಅನ್ನೋದಕ್ಕೆ ಎಜ್ಕೇಲ 25:12ನೇ ಅಧ್ಯಾಯದಲ್ಲಿ ವಚನದಲ್ಲಿ ನಾವು ನೋಡಬಹುದು. ಈ ರೀತಿ ಅನೇಕ ಕಾರ್ಯಗಳು ಇವರಲ್ಲಿ, ಮುಖ್ಯವಾಗಿ ಮೂಢನಂಬಿಕೆ ಇವರಲ್ಲಿ ಎದ್ದು ಕಾಣ್ತಾ ಇತ್ತು. ಯಾರಲ್ಲಿ? ಎದೋಮ್ಯರಲ್ಲಿ. ಇವ್ರು ಏನಪ್ಪಾ ಅಂದ್ರೆ, ದೇವರಿಗೆ ನಾವು ವಿರೋಧವಾಗಿ ನಿಲ್ಬೇಕು, ವಿರೋಧವಾಗಿ ಮಾಡ್ಬೇಕು, ವಿರೋಧವಾಗಿಯೇ ನಮ್ಮ ಕಾರ್ಯಗಳನ್ನ ನಾವು ನಡೆಸ್ಬೇಕು. ದೇವರು ಅನ್ಯ ದೇಶಗಳಲ್ಲಿ ನೀವು ಹೋಗಿ ಮದುವೆಗಳನ್ನ ಮಾಡಿಕೊಳ್ಬೇಡ್ರಿ, ಹೆಣ್ಣುಗಳನ್ನ ತೆಗೆದುಕೊಳ್ಬೇಡ್ರಿ ಅಂತ ಹೇಳುವಂತ ಸಮಯದಲ್ಲಿ ಏಸಾವನು ಏನ್ ಮಾಡ್ತಾನಂದ್ರೆ, 3 ಬೇರೆ ಬೇರೆ ಅನ್ಯ ದೇಶಗಳ ಹೆಣ್ಣನ್ನ ಅವನು ಮದುವೆ ಆಗ್ತದಾನೆ. ಅಂದ್ರೆ ಈ ಒಂದು ವಿಷಯಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ಇಲ್ಲಿ ಅವರಿಗೆ ಒಂದು ದಂಡನೆಯ ಕುರಿತು ಹೇಳುವಂತದ್ದನ್ನ, ದಂಡನೆಯ ಕುರಿತು ಮಾತನಾಡುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಇಷ್ಟು ಕಾರ್ಯಗಳು ಈ ಒಂದು ಬೋಚ್ರಾ ಮತ್ತು ಎದೋಮ್ಯರಲ್ಲಿ ಕಂಡು ಬರ್ತಾ ಇತ್ತು. ಈ ಕಾರಣದಿಂದ ದೇವರು ಈ ಒಂದು ಪಟ್ಟಣವನ್ನ ನಾಶ ಮಾಡ್ತೇನೆ, ದ್ರಾಕ್ಷಾರಸವನ್ನ ಹೇಗೆ ತುಳಿದು ರಕ್ತಮಯವಾದಂತ ಉಡುಪುಗಳ ಯಾಕೆ ಹೆಂಗ್ ಬರುತ್ತೋ ಆ ರೀತಿ ಇವರನ್ನ ನಾನು ಮಾಡ್ತೇನೆ, ಖಂಡಿಸ್ತೇನೆ ಎಂಬುದಾಗಿ ಅಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವಜನರೇ,
ಎದೆಮಿನಲ್ಲಿರುವಂತಹ ಗುಣಗಳು ನಮ್ಮಲ್ಲಿ ಸಹ ಅನೇಕ ಸಂದರ್ಭಗಳಲ್ಲಿ ಬರ್ತವೆ. ಅವರು ಎಷ್ಟು ದೇವರಿಗೆ ವಿರೋಧವಾಗಿ ನಡೆದುಕೊಳ್ತಿದ್ರಂದ್ರೆ ಅಷ್ಟು ವಿರೋಧವಾಗಿ ಅವರು ದೇವರಿಗೆ ನಡೆದುಕೊಳ್ತಾ ಇದ್ರು. ಈ ಬೋಚ್ರಾ ಮತ್ತು ಎದೋಮ್ ಪಟ್ಟಣದವರು, ಏಸಾವನ ಸಂತತಿಯವರು ಅಷ್ಟು ಇಸ್ರಾಯೇಲರಿಗೆ ವಿರೋಧವಾಗಿ ಅವರು ನಡೆದು ಬರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಇಂಥ ಕಾರ್ಯಗಳ ಕುರಿತು ಇಲ್ಲಿ ಇನ್ನೊಂದು ಮತ್ತೆ 7ರಿಂದ 19ರವರೆಗೆ ಒಂದು ಇಸ್ರಾಯೇಲ್ರು ದೇವರು ಯಾವ ರೀತಿ ಅವರನ್ನ ನಡೆಸಿದ್ರು, ಹಿಂದೆ ಪೂರ್ವದಲ್ಲಿ ದೇವರು ಅವರನ್ನ ಯಾವ ರೀತಿ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಅವರನ್ನ ನಡೆಸಿಕೊಂಡ್ರು ಬಂದ್ರು. ನೋಡ್ರಿ, ದೇವರು ಆಯ್ದುಕೊಂಡಂತ ಜನಾಂಗದ ಮೇಲೆ ಅಂದ್ರೆ ಇಸ್ರಾಯೇಲ್ ಜನರ ಮೇಲೆ ಬೇರೆ ಯಾವುದೇ ದೊಡ್ಡ ದೊಡ್ಡ ದೇಶಗಳು ದೊಡ್ಡ ಬಂದು ಯುದ್ಧ ಮಾಡುವುದಕ್ಕೆ ಬಂದ್ರು ಸಹ ದೇವರು ಅವರನ್ನ ಬಿಟ್ಟುಕೊಳ್ಳಿಲ್ಲ. ಕಾರಣ ಇಷ್ಟೇ, ಏನಂದ್ರೆ ಇಸ್ರಾಯೇಲ್ರನ್ನ ದೇವರು ಆಯ್ದುಕೊಂಡಿದ್ರು, ಆರಿಸಿಕೊಂಡಿದ್ರು. ಇವರು ನನ್ನ ಆರಾಧನೆಯನ್ನ ಮಾಡ್ಬೇಕು, ಇವರು ನನ್ ಮೇಲೆ ಭರವಸೆ ಬಿಟ್ಟು ನಡಿಬೇಕು, ಇವರಿಗೆ ನಾನಲ್ಲದೆ ಬೇರೆ ದೇವರು ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ದೇವರು ಇಸ್ರಾಯೇಲ್ರನ್ನು ಎಷ್ಟೇ ಸಾರಿ ಅವರು ತಿರುಗಿ ಬಿದ್ರು, ಎಷ್ಟೇ ಸಾರಿ ಅವರು ದೇವರಿಗೆ ಮನ ನೋಯಿಸಿದ್ರು ಕೂಡ ದೇವರು ಅವರನ್ನ ಬಿಡ್ತಿಲ್ಲ, ಅವರನ್ನ ಕೈ ಹಿಡಿದು ನಡೆಸುವಂತದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದು ಏನಪ್ಪಾ ಅಂದ್ರೆ ವಚನ 7ರಿಂದ 19 ಇಸ್ರಾಯೇಲ್ರು ದೇವರ ನಡೆಸುವಿಕೆಗಾಗಿ ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ. ಯಾವ ರೀತಿ? ಹಿಂದಿನ ಕೃಪಾ ಕಾರ್ಯಗಳನ್ನ ಮುಂದೆಯೂ ನಡೆಸಬೇಕೆಂಬ ಪ್ರಾರ್ಥನೆ ಎಂಬುದಾಗಿ. ವಚನ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ನಮಗೆ ಅನುಗ್ರಹಿಸಿದನಲ್ಲ, ಸ್ಮರಿಸಿ ಆತನ ಕೃಪಾ ಕಾರ್ಯವನ್ನ ಸ್ತುತ್ಯ ಕೃತ್ಯಗಳನ್ನು ಆತನು ಕರಿಂಕರದಿಂದಲೂ ಕೃಪಾತಿಶಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರವನ್ನ ಪ್ರಸಿದ್ಧಿಪಡಿಸುವೆನು. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡನು ಎಂಬುದಾಗಿ. ನೋಡ್ರಿ, ಇಸ್ರಾಯೇಲ್ರ ಮೇಲೆ ದೇವರಿಗೆ ಏನ್ ಅನ್ಕೊಂಡ್ರಂತೆ, ಇವ್ರು ನನ್ನ ಜನರು, ಇವ್ರು ನನ್ನ ಮಕ್ಕಳು, ಇವ್ರು ನನಗೆ ಯಾವತ್ತೂ ಮೋಸ ಮಾಡಲಾರರು ಎಂಬುದಾಗಿ. ಆದ್ರೆ ಇಸ್ರಾಯೇಲ್ರು ಅನೇಕ ಸಂದರ್ಭಗಳಲ್ಲಿ ದೇವರಿಗೆ ತಿರುಗಿ ಬಿದ್ದಿದ್ದುಂಟು, ದೇವರಿಗೆ ಗುಣಗುಟ್ಟಿದ್ದು ಉಂಟು. ಮತ್ತೆ ಇನ್ನೊಂದು ವಚನ ಹೀಗೆ ಹೇಳ್ತಾ ಇದೆ, ಆತನ ಪರಿಶುದ್ಧಾತ್ಮನನ್ನ ಅವ್ರು ಏನ್ ಮಾಡಿದ್ರಂತೆ, ಎದುರು ಬಿದ್ರಂತೆ. ಹೆಂಗೆ? ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನ ದುಃಖಪಡಿಸಿದರು. ಆದುದರಿಂದ ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಒಡನೆ ಹೋರಾಡುವೆನು. ಆಗ ಆತನ ಜನರು ಪುನರಾತನವಾದ ಮೋಶೆಯ ಕಾಲವನ್ನ ಜ್ಞಾಪಕ ಮಾಡಿಕೊಂಡು ಹೀಗಂದರು ಎಂಬುದಾಗಿ. ನೋಡ್ರಿ, ಪರಿಶುದ್ಧಾತ್ಮನ ವಿರೋಧವಾಗಿ ನಾವೇನೇ ಮಾಡುವುದಾದ್ರೆ ಖಂಡಿತವಾಗಿ ಸಹ ನಮ್ಗೆ ವಿರೋಧವಾಗಿ ನಿಲ್ತಾರೆ. ಇಸ್ರಾಯೇಲ್ರು ದೇವರಾದುಕೊಂಡಂತ ಒಂದು ಜನಾಂಗ, ಅವ್ರಿಗೆ ಯಾವಾಗ್ಲೂ ಸೆಕ್ಯೂರಿಟಿಯನ್ನ ಕೊಡ್ತಾ ಇದ್ರು ದೇವರು, ಎಲ್ಲಾದ್ರಲ್ಲಿ ಜಯವನ್ನ ಮತ್ತು ಅವರ ಮೇಲೆ ವಿಶೇಷವಾದ ರಕ್ಷಣೆಯನ್ನ ದೇವರು ಇಟ್ಟಿದ್ರು. ಯಾವಾಗ್ಲೂ ಇಸ್ರಾಯೇಲ್ರಿಗೆ ಬಂದು ದೇವರು ಒಂದು ಕಿರೀಟವಾಗಿ ನಿಂತಿದ್ರು. ಅವರನ್ನ ಮುಟ್ಬೇಕಂದ್ರೆ ದೇವರು ಯಾರಿಗೂ ಅಲೌಡ್ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ದೇವರಿಗೆ ಇಸ್ರಾಯೇಲ್ರ ಮೇಲೆ ಅಷ್ಟು ಒಂದು ಪ್ರೀತಿ ಇತ್ತು. ಅದನ್ನೇ ಅವ್ರು ಹೇಳ್ತಾರೆ, ದೇವ್ರೇ, ನೀನ್ ಅರಣ್ಯದಲ್ಲಿ ಎಷ್ಟೋ ಒಂದು ನೀನ್ ನಮ್ಮನ್ನ ಕರ್ಕೊಂಡ್ ಬಂದಿ, ಸಮುದ್ರವನ್ನ ಇಬ್ಬಾಗ ಮಾಡಿ ಕುದುರೆ ಮುಗ್ಗರಿಸಿದ ಹಾಗೆ ನೀನು ನಮ್ಮನ್ನು ಕರೆದುಕೊಂಡು ಬಂದೆ ದೇವ್ರೇ, ಅದೇ ರೀತಿಯಾಗಿ ಇನ್ ಮುಂದೆ ನಮ್ಮನ್ನ ನಡೆಸು, ನಮ್ಮನ್ನ ಪರಾಂಬರಿಸು ಎಂಬುದಾಗಿ ಒಂದು ವಚನ ವಿಮೋಚನ ಕಾಂಡದಲ್ಲಿ ಹೀಗೆ ಹೇಳುತ್ತೆ, ಹದ್ದು ತನ್ನ ಮರಿಗಳನ್ನ ರೆಕ್ಕೆಯಲ್ಲಿ ಚಾಚಿಕೊಂಡು ಹೇಗೆ ಆರುತ್ತದೋ, ಮೇಲಕ್ಕೆ ಆರುತ್ತದೋ, ಹಾಗೆ ನಾನು ಇಸ್ರಾಯೇಲ್ರನ್ನ ನನ್ನ ಭುಜದಲ್ಲಿ ಇಟ್ಟುಕೊಂಡು ನಾನು ಕಾದೆನು, ಏರಿದೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಇಸ್ರಾಯೇಲ್ರ ಮೇಲೆ ದೇವರ ಒಂದು ಪ್ರೀತಿ ಬಹಳ ಅಪಾರವಾಗಿತ್ತು. ಈ ಕಾರ್ಯಗಳನ್ನ ನಾವು ನೋಡುವಾಗ ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂದ್ರೆ, ಈ ಒಂದು ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ದೇವ್ರೇ, ನಮ್ಮ ಸೇವೆಯಲ್ಲಿಯೂ ನಮ್ಮ ಜೀವನದಲ್ಲಿಯೂ ಕರ್ತನೆ ನಿನಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಮ್ಮನ್ನ ನಡೆಯುವುದಕ್ಕೆ ನಮ್ಮನ್ನ ಮಾರ್ಪಡಿಸು. ನೀನು ನಮ್ಮ ಸಂಗಡ ಇದ್ದು ಮುಂದೆಯೂ ನಮ್ಮನ್ನ ನಡೆಸು ಕರ್ತನೆ. ಇಂದಿನ ಜೀವಿತದಲ್ಲಿ ನಮ್ಮನ್ನ ಹೇಗೆ ಪರಾಂಬರಿಸಿದೆಯೋ ದೇವ್ರೆ, ಮುಂದೆಯೂ ಸಹ ಅದೇ ರೀತಿಯಾಗಿ ನಮ್ಮನ್ನ ಪರಾಂಬರಿಸು, ನಮ್ಮನ್ನ ನಡೆಸು ಎಂಬುದಾಗಿ ನಮ್ಮ ಪ್ರಾರ್ಥನೆ ಕೂಡ ಆಗಿರ್ಬೇಕಂತೆ. ಬೇರೆ ಇಸ್ರಾಯೇಲ್ರ ಪ್ರಾರ್ಥನೆ ಕೂಡ ಹಾಗೆ ಅಲ್ಲ, ನಮ್ಮ ಪ್ರಾರ್ಥನೆಯು ಕೂಡ ಇದೇ ಆಗಿರ್ಬೇಕು. ದೇವ್ರೇ, ಇವತ್ತು ನನ್ನ ಸಭೆಯನ್ನ, ನಮ್ಮ ಸಭೆಯ ವಿಶ್ವಾಸಿಗಳನ್ನ, ನನ್ನ ಜೀವನವನ್ನ, ನನ್ನ ಕುಟುಂಬವನ್ನ ಕರ್ತನೆ ನೀನು ಪರಾಂಬರಿಸಿ ನಡೆಸಬೇಕು. ನನ್ನಿಂದ ಅದು ಅಸಾಧ್ಯ ಸ್ವಾಮಿ ಎಂಬುದಾಗಿ ಇಸ್ರಾಯೇಲ್ರು ಯಾವ ರೀತಿ ನೀವು ನಮಗೆ ಕರ್ತನೆ, ನೀವು ಎಲ್ಲಾ ಒಂದು ಕಷ್ಟದಲ್ಲಿಯೂ ಎಲ್ಲಾ ಒಂದು ಸಮಸ್ಯೆಗಳಲ್ಲಿ ನೀವು ಹೇಗೆ ನಮ್ಮನ್ನ ನಡೆಸ್ತಾ ಬಂದ್ರೋ, ಇನ್ನು ಮುಂದೆಯೂ ಹಾಗೆ ನಡೆಸ್ರಿ ದೇವ್ರೆ ಎಂಬುದಾಗಿ ಇಲ್ಲಿ ಇಸ್ರಾಯೇಲ್ರು ವಂಶದವರಿಗೆ
ಅವರು ಪ್ರಾರ್ಥನೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಬೇರೆ ನನಗೆ ಅದು ಬೇಕು ಇದು ಬೇಕೆಂಬ ನಮ್ಮ ಪ್ರಾರ್ಥನೆ ಇರದೆ ದೇವರ ನಡೆಸುವಿಕೆ ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾಗಿದೆ. ನೋಡ್ರಿ, ಇಸ್ರಾಯೇಲ್ರು ಬಂದ್ಬಿಟ್ಟು ಅವರು ಎಷ್ಟೋ ಸಾರಿ ದೇವರಿಗೆ ವಿರುದ್ಧವಾಗಿ ಬಿದ್ರು, ಗುಣಗುಟ್ಟಿದ್ರು, ಏನೇ ಮಾಡಿದ್ರು ದೇವರು ಅವೆಲ್ಲವನ್ನ ಕರುಣಾಮಯ ಆಗಿ ಮಮತೆಯಿಂದ ಪ್ರೀತಿಯಿಂದ ಕರುಣಾಸಾಗರನಾಗಿ, ಅದೇ ಹೇಳ್ತಾ ಇದೆ ಇಲ್ಲಿ 7-19 ವಚನದಲ್ಲಿ, ಅವರನ್ನ ನೀನು ಈ ರೀತಿಯೆಲ್ಲಾ ಕಾರ್ಯಗಳಿಂದ ಹೇಗೆ ಅವರನ್ನ ಪರಾಮರ್ಶಿಸಿ ನಡೆಸ್ತಾ ಬಂದಿಯೋ ದೇವ್ರೆ, 2 ವಿಷಯಗಳ ಕುರಿತು ನೀನು ಕೃಪೆ ಉಳ್ಳವನು, ಅಪಾಕರ್ತ ನೀನು ಕರುಣೆ ಉಳ್ಳವನು, ಆದ್ದರಿಂದ ಅವರನ್ನ ನಡೆಸಿಕೊಂಡು ಬಂದೆ ಎಂಬುದಾಗಿ. ಅವರೆಲ್ಲ ಅಷ್ಟು ತಪ್ಪುಗಳನ್ನ ಮಾಡಿದ್ರು ಸಹ ದೇವರು ಅವರನ್ನ ಬಿಟ್ಟು ಕೊಡದೆ ಅವರನ್ನ ನಡೆಸ್ತಾ ಬಂದ. ನಾವು ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡೆಯುವಾಗ ಇನ್ನು ಯಾವ ರೀತಿ ದೇವರು ನಮ್ಮನ್ನ ನಡೆಸಬಹುದು, ನಿಮ್ಮೆಲ್ಲರನ್ನ ಯಾವ ರೀತಿ ತನ್ನ ಕೈಗಳಿಂದ ಹಿಡಿದು ನಮ್ಮನ್ನು ನಡೆಸಬಹುದು. ಎಷ್ಟೋ ಸಾರಿ ಇಸ್ರಾಯೇಲ್ರು ದೇವರ ವಿರುದ್ಧವಾಗಿ ಎಷ್ಟೋ ಕಾರ್ಯಗಳನ್ನ ಮಾಡಿದ್ರು. ದೇವರು ಅವರನ್ನ ನನ್ನ ನಂಬಬೇಕು, ನನ್ನನ್ನು ಆರಾಧನೆ ಮಾಡಬೇಕೆಂದು ಎಷ್ಟೋ ಅದ್ಭುತ ಕಾರ್ಯಗಳನ್ನ, ಎಷ್ಟೋ ಸೂಚಕ ಕಾರ್ಯಗಳನ್ನ ಮಾಡಿದ್ರು. ಅವರು ದೇವರ ಮೇಲೆ ಸಂಶಯ ಪಡುವಂಥದ್ದು, ಗುಣಗುಟ್ಟುವಂಥದ್ದು, ದೇವರಿಗೆ ಮೇಲೆ ಬೈಯುವಂಥದ್ದು ಮಾಡ್ತಾ ಇದ್ರು. ಆದ್ರೂ ದೇವರು ಅವರನ್ನ ಅರಣ್ಯದಲ್ಲಿ ಒಂದು ಮರಳುಗಾಡಿನಲ್ಲಿ ಯಾವ ರೀತಿ ಅವರನ್ನು ಸುರಕ್ಷಿತವಾಗಿ ಮೇಗುದು ಪಾದಿಯಲ್ಲಿ ನಡೆಸಿಕೊಂಡು ಬಂದು, ನಾವು ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ನಡೆಯುವುದಾದ್ರೆ, ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯುವುದಾದ್ರೆ, ಯಾವಾಗಲೂ ಆತನ ಪ್ರಸನ್ನತೆಯನ್ನ ನಾವು ಬಯಸುವರಾದ್ರೆ, ಖಂಡಿತವಾಗಿ ದೇವರು ನಮ್ಮನ್ನ ಇಸ್ರಾಯೇಲ್ರ ರೀತಿಯಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ನಾವು ಎದೆಮೆರಗಿರುವಂತ ಗುಣಗಳನ್ನ, ಏಸಾವನ ಸಂತತಿಗಿದ್ದಂತ ಕೆಟ್ಟ ಗುಣಗಳನ್ನ ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಅವುಗಳನ್ನ ತೆಗೆದು ಹಾಕೋಣ. ಫಸ್ಟ್ ಆಫ್ ಆಲ್ ಅವರು ದೇವರಿಗೆ ವಿರೋಧವಾಗಿ ನಾವು ನಿಂತಂತ ಜನಾಂಗವಾಗಿತ್ತು. ದೇವರಿಗೆ ವಿರೋಧವಾದ ಕಾರ್ಯಗಳನ್ನೇ ಮಾಡ್ಬೇಕೆಂಬ ಉದ್ದೇಶದಿಂದ ಅವರು ನಿಂತವರಾಗಿದ್ರು. ಕಾರಣ ಏನಂದ್ರೆ, ಅವರು ಇಸ್ರಾಯೇಲ್ ಜನರನ್ನ ದೇವರು ಬಹಳ ಪ್ರೀತಿ ಮಾಡ್ತಾರೆ, ಅವ್ರನ್ನ ನಡೆಸ್ತಾರೆ. ಇಸ್ರಾಯೇಲ್ ಜನರು ಏನ್ ಮಾಡಿದ್ರು ಅಂದ್ರೆ, ಮೋಸದಿಂದ ನಮ್ಮ ಆಶೀರ್ವಾದಗಳನ್ನೆಲ್ಲ ಕಿತ್ಕೊಂಡ್ರು ಎಂಬುದಾಗಿ ಅವ್ರಿಗೆ ಯಾವಾಗ್ಲೂ ಇಸ್ರಾಯೇಲ್ರ ಮೇಲೆ ಒಂದು ದ್ವೇಷ ಇತ್ತು, ಎದೆ ಮೇರೆಗೆ. ಅಂತ ದ್ವೇಷದಿಂದ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಈ ಒಂದು ದಿನಗಳಲ್ಲಿ ಅವರು ದೇವರ ಕೋಪಕ್ಕೆ, ದೇವರ ನ್ಯಾಯ ತೀರ್ಪಿಗೆ, ದೇವರ ದಂಡನೆಗೆ ಒಂದು ಏದೆಮ್ ಪಟ್ಟಣವು ಅಥವಾ ಬೋಚ್ರವು ಅದು ದೇವರಿಗೆ ಒಂದು ನಾಶನಕ್ಕೆ ಗುರಿಯಾಗುವಂಥದ್ದನ್ನ ನೋಡ್ತಾ ಇದೀವಿ. ದೇವರು ನಾನು ಯಾವ ರೀತಿ ಅದಕ್ಕೆ ದಂಡನೆಯನ್ನ ಕೊಡ್ತೀನಿ, ಯಾವ ರೀತಿ ಅದಕ್ಕೆ ಒಂದು ನಾಶವನ್ನ ಮಾಡ್ತೀನಿ, ಅಲ್ಲಿರುವಂತ ಜನರು ಹೇಳ್ಕೋಬಹುದು ನಾವು ಜ್ಞಾನಿಗಳು, ಪಂಡಿತರು, ವಿದ್ಯಾವೀರರು, ನಮ್ಗೆಲ್ಲ ಇದೆ ಎಂಬುದಾಗಿ, ಕೋಟೆ ಕೊತ್ತಲುಗಳು ಭದ್ರವಾದ ಎಲ್ಲವಿದೆ. ಆದ್ರೆ ದೇವರ ಮುಂದೆ ದೇವರಿಗೆ ನಾವು ವಿಧೇಯರಾಗಿ ನಡೆದುಕೊಳ್ಳದೆ ಹೋದ್ರೆ ನಮ್ಗೆ ಎಷ್ಟೇ ಸೆಕ್ಯೂರಿಟಿ, ಎಷ್ಟೇ ಬಲ ಇದ್ರು ಅದು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ನಾವು ದೇವರ ದೃಷ್ಟಿಗೆ ಯಾವಾಗ ನಾವು ದೇವರನ್ನೇ ಎದುರು ನೋಡುವರಾಗಿ, ದೇವರ ಮೇಲೆ ಭರವಸೆ ಬಿಟ್ಟವರಾಗಿ, ಅಹಂಕಾರ, ಗರ್ವ, ದೇವರಿಗೆ ವಿರೋಧವಾದ ಕಾರ್ಯಗಳನ್ನ ಮಾಡದೆ ನಾವು ದೇವರಿಗೆ ಇಷ್ಟವಾದ ಕಾರ್ಯಗಳು, ಇಷ್ಟವಾದ ಸಂಗತಿಗಳನ್ನ ಮಾಡಿ ದೇವರ ನಾಮವನ್ನ ಮಹಿಮೆ ಪಡಿಸುವವರಾಗಿರ್ಬೇಕು. ಏಸಾವ ದೇವರ ಮೇಲೆ ಅಥವಾ ಇಸ್ರಾಯೇಲ್ರ ಮೇಲೆ ಇರುವಂತಹ ಒಂದು ಕೋಪಕ್ಕೆ ಆತನು 3 ಅನ್ಯ ದೇಶದ ಹೆಂಡತಿಯರನ್ನ ಮದುವೆ ಮಾಡಿಕೊಳ್ತಾ ಇದ್ದಾನೆ. ಒಟ್ಟು ದೇವರಿಗೆ ವಿರೋಧವಾದ ಕಾರ್ಯವನ್ನ ನಾನು ಮಾಡ್ಬೇಕೆಂಬುದಾಗಿ ಅವನ ಆಲೋಚನೆಯನ್ನು ಮಾಡ್ಕೊಂಡಿದ್ದೇನೆ. ಇಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬೇಡ. ನಾವು ಈ ಒಂದು ಯೆಶಾಯನ ಬರೆದ 63ನೇ ಅಧ್ಯಾಯದಲ್ಲಿ ವಚನ 1-19 ದೇವರು ಮಾಡಿರುವಂತಹ ಅನೇಕ ಕಾರ್ಯಗಳ ಕುರಿತು, ಎದೆಮೆರೆ ಕುರಿತು ನಾವು ನೋಡುವಾಗ ಎಷ್ಟೋ ಕಾರ್ಯಗಳನ್ನು ತಿಳಿದುಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯವನ್ನ ಮಾಡಿದ್ದಾರೆ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಒಂದು ದಿನದಲ್ಲಿ ಯೆಶಾಯನು ಬರೆದ 63ನೇ ಪ್ರವಾದನೆ ಗ್ರಂಥವನ್ನ ಕರ್ತನೆ ನಾವು ಧ್ಯಾನ ಮಾಡ್ಲಿಕ್ಕಾಗುವಂತೆ ನೀನು ಕೊಟ್ಟ ಜ್ಞಾನದಿಂದ ಸ್ವಾಮಿ ಕರ್ತನೆ, ನಾವೆಲ್ಲರೂ ಚಿಕ್ಕ ಗುಂಪಾಗಿದ್ದುಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ದೇವರೇ ನಿಮ್ಮ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕೆ ಸಮಯ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ಕಲ್ವಾರ್ ಚಾಪಲ್ ಸಂಸ್ಥೆಯನ್ನ, ಎಲ್ಲಾ ಸೇವಕರುಗಳನ್ನ, ಅವರ ಕುಟುಂಬವನ್ನ, ಅವರ ಸೇವೆಯನ್ನ ನೀನು ಹೇರಳವಾಗಿ ಆಶೀರ್ವಾದ ಮಾಡು. ಕಲ್ವಾರ್ ಚಾಪಲ್ ಅನ್ನ ಇನ್ನು ಹೆಚ್ಚಾದ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಿ ನಿನ್ನ ಕೃಪೆಯಿಂದ ತುಂಬಿಸು. ಈ ಒಂದು ಜೂಮ್ ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿರುವಂತಹ ಪ್ರತಿಯೊಬ್ಬ ಸೇವಕರುಗಳನ್ನ, ವಿಶ್ವಾಸಿಗಳನ್ನ ಕರ್ತನೆ ನೀನು ವಿಶೇಷವಾದ ರೀತಿಯಲ್ಲಿ ಹೇರಳವಾಗಿ ಆಶೀರ್ವಾದವನ್ನ ಮಾಡಿ ನಡೆಸಿಕೊಂಡು ಹೋಗುವಂತ ಎಲ್ಲರನ್ನ ನೀನು ಆಶೀರ್ವಾದ ಮಾಡು, ನಿನ್ನ ಕೃಪೆಯಿಂದ ತುಂಬಿಸು. ಎಲ್ಲಾ ಸ್ತುತಿ, ಘನ, ಮಾನ, ಮಹಿಮೆಗಳನ್ನ ನಿನಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯಾದ ದೇವರೇ, ಆಮೆನ್.